ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈಂಡ್ ಸ್ಪಾರ್ಕ್ ಯೂಟ್ಯೂಬ್ ಚಾನಲ್. ನಾವಿವತ್ತು ಭೀಮನ ಅಮಾವಾಸ್ಯೆ, ಜ್ಯೋತಿರ್ಭೀಮೇಶ್ವರ ವ್ರತ, ಪತಿ ಸಂಜೀವಿನಿ ವ್ರತ, ಗಂಡನ ಪಾದಪೂಜೆ, ಜ್ಯೋತಿಸ್ತಂಭ ವ್ರತ ಎಂದು ಇದನ್ನು ಕರೀತಾರೆ. ಯಾವ ರೀತಿ ಮಾಡೋದು, ಅದನ್ನು ಯಾರು ಮಾಡಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ. ಈ ವ್ರತವನ್ನು ಮದುವೆ ಆಗದೇ ಇರುವ ಹೆಣ್ಮಕ್ಳು ಮಾಡೋದ್ರಿಂದ ಉತ್ತಮ ಗುಣವುಳ್ಳ ಪತಿಯನ್ನು ಹಾಗೂ ಸಹೋದರರ ಕ್ಷೇಮವನ್ನು, ಮದುವೆ ಆಗಿರುವವರು ಸೌಭಾಗ್ಯವನ್ನು, ಗಂಡನ ಶ್ರೇಯಸ್ಸು ಮತ್ತು ಆರೋಗ್ಯಕ್ಕಾಗಿ ಈ ವ್ರತವನ್ನು ಆಚರಣೆ ಮಾಡಲಾಗುತ್ತೆ. ಹಾಗಾದರೆ ಈ ವ್ರತವನ್ನು ಯಾವ ರೀತಿ ಮಾಡೋದಂತ ನೋಡ್ತಾ ಹೋಗೋಣ. ಮೊದಲಿಗೆ ಬೆಳಗ್ಗೆ ಬೇಗ ಎದ್ಬಿಟ್ಟು ತಲೆ ಸ್ನಾನ ಮಾಡಿಬಿಟ್ಟು ದೇವರ ಕೋಣೆ ಎಲ್ಲ ಕ್ಲೀನ್ ಮಾಡಿ ಮಂಟಪವನ್ನು ಹಾಕಿ ಶಿವ ಪಾರ್ವತಿಯರ ಒಂದು ಫೋಟೋವನ್ನು ಹಿಂದುಗಡೆ ಇಡಬೇಕಾಗತ್ತೆ. ಬೆಳ್ಳಿ ತಟ್ಟೆ ಅಥವಾ ತಾಮ್ರದ ತಟ್ಟೆ ಇಟ್ಟು ಅದರಲ್ಲಿ ಅಕ್ಕಿಯನ್ನು ಹಾಕಬೇಕು. 2 ದೀಪಸ್ತಂಭಗಳನ್ನು ಇಡಬೇಕು. ಈ ದೀಪಸ್ತಂಭಗಳೆರಡು ಶಿವ ಪಾರ್ವತಿ ರೂಪದಲ್ಲಿ ಇರ್ತವೆ. ಈ 2 ದೀಪಸ್ತಂಭಗಳಿಗೂ 2 ದೀಪವನ್ನು ವಿಭೂತಿ, ಕುಂಕುಮ, ಅರಿಶಿಣವನ್ನು ಎಲ್ಲ ಹಚ್ಚಿಬಿಟ್ಟು ಅರಿಶಿಣದ ದಾರದಲ್ಲಿ ಅರಿಶಿಣ ಬೇರನ್ನು ಕಟ್ಟಿ 2 ದೀಪಸ್ತಂಭಗಳಿಗೂ ಕಟ್ಟಬೇಕು. ಗೆಜ್ಜೆ ವಸ್ತ್ರವನ್ನು ಹಾಕಬೇಕು. ಹಾಗೆ ಬಿಲ್ವಪತ್ರೆ ಮತ್ತು ವಿವಿಧ ತರನಾದ ಹೂಗಳಿಂದ ಅಲಂಕಾರ ಮಾಡಬೇಕು. 5 ತರಹದ ಹಣ್ಣನ್ನು ದೇವರ ಮುಂದೆ ಇಡಬೇಕು. ಮತ್ತು ತುಪ್ಪದ ದೀಪವನ್ನು ಹಚ್ಚಬೇಕಾಗತ್ತೆ. ನೈವೇದ್ಯಕ್ಕಾಗಿ ಕಡಬನ್ನು ಮಾಡಿ ನೈವೇದ್ಯ ಮಾಡಬಹುದು. ಪೂಜೆ ಎಲ್ಲ ಮಾಡಿ ಮಹಾಮಂಗಳಾರತಿ ಮಾಡಿದ ಮೇಲೆ ನಾವು ಮುಂಚೆನೇ ಕಂಕಣನ ರೆಡಿ ಮಾಡಿ ಇಟ್ಕೊಂಡು ಬರಬೇಕಾಗತ್ತೆ. ಮದುವೆ ಆಗಿರೋರು 9 ಎಳೆದಾರದಲ್ಲಿ 9 ಗಂಟನ್ನು ಹಾಕಿ ಅರಿಶಿಣದೊಂದಿಗೆ ಸೇವಂತಿ ಹೂವಿಂದ ಕುಂಕುಮ ಅರಿಶಿಣದೊಂದಿಗೆ ಪೂಜೆ ಮಾಡಿ ಅದನ್ನು ಗಂಡನ ಕೈಗೆ ಹೆಂಡತಿ ಕಟ್ತಾಳೆ, ಹೆಂಡತಿ ಕೈಗೆ ಗಂಡ ಕಟ್ಟಿ ಪೂಜೆಯನ್ನು ಮಾಡಬೇಕು. ಇನ್ನು ಕನ್ಯೆಯರು ಬಂದುಬಿಟ್ಟು 5 ಗಂಟನ್ನು ಹಾಕಿ ತಾವು ಕಟ್ಕೊಬೋದು. ಈ ವ್ರತವನ್ನು ನಾವು 6 ವರ್ಷಗಳ ಕಾಲ, 9 ವರ್ಷ, 16 ವರ್ಷ, ಜೀವನ ಪರ್ಯಂತ ಕೂಡ ಮಾಡಬಹುದು. ಈ ವ್ರತವನ್ನು ಮಾಡಿ ಅವತ್ತೇ ಅದೇ ದಿನ ಗಂಡನ ಪಾದಪೂಜೆಯನ್ನು ಮಾಡಿ ಆಶೀರ್ವಾದ ಪಡಿಬೇಕಾಗತ್ತೆ. ತಂಬಿಟ್ಟಿನ ಆರತಿಯನ್ನು ಮಾಡಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಬೇಕಾಗತ್ತೆ. ದೇವರು ಯಶಸ್ಸು, ಆರೋಗ್ಯ ಎಲ್ಲನೂ ಕೊಡಲಿ, ಕಾಪಾಡಲಿ ಅಂತ ದೇವರಲ್ಲಿ ಕೇಳಿಕೊಂಡು ಗಂಡನ ಪಾದಪೂಜೆಯನ್ನು ಮಾಡಿ ಆಶೀರ್ವಾದ ತಗೊಂಡು ಅವತ್ತು ಮನೆಯಲ್ಲಿ ಏನೇನು ಅಡುಗೆ ಮಾಡಿರ್ತೀರಲ್ಲ ಅದೆಲ್ಲ ನೈವೇದ್ಯ ಮಾಡಿ ಊಟವನ್ನು ಮಾಡಬೇಕು. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.